जो बताई थी मार्किंग, तो उस हिसाब से फ्रंट, और ये है क्रॉस बेल्ट करना है। ಇವಾಗ ನಾನು ಹೇಳಿದ್ನಲ್ಲ ಬ್ಯಾಕ್ ಫ್ರಂಟ್ ಕ್ರಾಸ್ ಬೆಲ್ಟ್, ಇನ್ನೊಂದು ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕು ಇವಾಗ. ಸೊ ನೆಕ್ಸ್ಟ್ ನಾನು ಸ್ಲೀವ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಲೀವ್ಸ್ ಕೂಡ ಬಹಳ ಈಸಿ ಇದೆ. ಸ್ಲೀವ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್. ಸೊ मार्क मारी, मार्क कर लो. सो इनका स्लीव्स का लेंथ है 8.5, तो 1 इंच हमगे 9.5 यहाँ पे मार्क कर दीजिए. फिर उनका जो लूज है वो है 11 इंच है, 11 इंच का आधा कर दीजिए, 5.5 आएगा. फिर आप स्टिचिंग के लिए 2 इंच छोड़िए, 2 इंच के हिसाब से. और यहाँ पे भी 9.5 को ही आप, मतलब 8.5 विथ 9.5, यहाँ पे 3 इंच को आप मार्क करिए. 3 इंच को हम लोग कटिंग देंगे. और यहाँ पे 5.5 है, तो यहाँ पे 6.5, तो 6.75 तक मैं कर दूँगी. इसका मेज़रमेंट के हिसाब से ये हम लोग करना है बस. तो यहाँ से आप 1 इंच यहाँ छोड़ के आप शेप अप ऐसे करो. अगर आपको शेप नहीं आ रहा है तो मैं लास्ट टाइम भी आप लोगों को बताई थी कि आप ऐसे एक लाइन ले लो यहाँ से यहाँ तक, और इधर से आप लोग ऐसे आधा इंच का शेप दे दीजिए. तो ये क्या है, यहाँ आप लोग टच कर दीजिए. बस ये जो है हो गया. और यहाँ से यहाँ आप क्रॉस कर देना है. बहुत सिंपल स्लीव्स है. ಸ್ಲೀವ್ಸ್ ಬಂದು ಲೆಂತ್ ತಗೊಳ್ರಿ. ಲೆಂತ್ 8.5 ಇದೆ, 9.5 ತಗೋಬೇಕು, 1 ಇಂಚ್ ಜಾಸ್ತಿ ತಗೋಬೇಕು. ಆ್ಯಂಡ್ ವಿಡ್ತ್ ಬಂದು 11 ಇಂಚ್ ಇದೆ, 5.5 ಬರುತ್ತೆ. 5.5 ಪ್ಲಸ್ 2 ಇಂಚು ನೀವು ಸ್ಟಿಚಿಂಗಿಗೆ ಬಿಡಬೇಕು ಇಲ್ಲೇ. ಅದು ಬಂದು ಆಮೇಲೆ ಇಲ್ಲೇ ಆರ್ಮೋಲ್ ಕಟ್ಟಿಂಗಿಗೆ ನಾವೇನು ಮಾಡ್ತೇವೆ, ಇಲ್ಲೇ ನಾನು 3 ಇಂಚಿಗೆ ಮತ್ತೆ ನಿಮ್ಗೆ ಇಲ್ಲಿಂದ ಲೆಂತ್ ಇಟ್ಟು 3 ಇಂಚಿಗೆ ಕಟ್ ಮಾಡಬೇಕು. ಯಾವ ಥರ ಅಂದರೆ ಈ ಥರನೇ 9.5 ತೊಗೊಂಡು 3ಗೆ ಇಟ್ಟು ಕಟ್ಟಿಂಗ್ ಮಾಡಬೇಕು. ಇಲ್ಲಿಂದ ಇಲ್ಲೇ ನಾನು 5.5 ಇಲ್ಲಿದೆ, ನಾನು 6.75, ಅಂದರೆ ಅವರು ಸ್ವಲ್ಪ ಸ್ಲಿಮ್ ಇದ್ದರೆ ಅದ್ರ ಮೇಲೆ ನಾವು ತಗೋಬೇಕು. ಇಲ್ಲಿ ಮಾತ್ರ ಇದು ಬಂದು ನಾನು ತೋರಿಸಿದ್ನಲ್ಲ ಇವಾಗ ಶೇಪ್ ಅಪ್ ಯಾವ ಥರ ಮಾಡೋದು ನಿಮಗೆ ಲಾಸ್ಟ್ ಟೈಮು ತೋರಿಸಿದ್ದೇನೆ, ಅದೇ ಥರ ಶೇಪ್ ಅಪ್ ಮಾಡಬೇಕು. ಇಲ್ಲಿಗೆ ನಾನು ಇದು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೇನೆ ಇವಾಗ.